ಓಂ ಆಕಾಶಸ್ಥಲಿಂಗಾತ್ ಓಂ ಈ ಸೂತ್ರಕ್ಕೆ ಹೊಂದಿಕೊಂಡಂತೆ ತತ್ವಪ್ರಕಾಶಕ ನೋಡಿದ್ದೀವಿ. ಸೂತ್ರ ಭಾಷ್ಯದ ತತ್ವಪ್ರಕಾಶಕ, ಸತ್ತರ್ಕ ದೀಪಾವಳಿ, ತತ್ವಪ್ರದೀಪ, ಭಾಷ್ಯ ದೀಪ ಇತ್ಯಾದಿಗಳನ್ನು ಈ ಮುಂದೆ ನೋಡಬೇಕು. ಇದರಲ್ಲಿ ಸತ್ತರ್ಕ ದೀಪಾವಳಿಯಲ್ಲಿ ನಾವು ಹೆಚ್ಚಿಂದ ನೋಡುವುದೇನಿಲ್ಲ, ಆದ್ದರಿಂದ ಅದನ್ನು ಬಿಟ್ಟು ನಡೀತದೆ. ಈಗೇನು ತತ್ವಪ್ರಕಾಶಕ ಅದ್ರಲ್ಲಿ ಬಂದಿದೆ ಅದನ್ನೇ ಸತ್ತರ್ಕ ದೀಪಾವಳಿಯಲ್ಲಿ ಬೇರೆ ಬೇರೆ ಶಬ್ದಗಳಿಂದ ಹೇಳಿದ್ದಾರೆ ಅಷ್ಟೇ. ತತ್ವ ಪ್ರದೀಪದಲ್ಲೂ ಅದೇ ವಿಷಯ ಇದೆ, ಆದರೆ ಒಂದೆರಡು ನಮಗೆ ಬರಬಹುದಂತ ಹಿಂದಿನ ಅಧಿಕರಣಗಳು ಸಾಕು, ಈ ಅಧಿಕರಣ ಮತ್ತ್ಯಾಕೆ ಹೊರಟಿದೆ ಅನ್ನುವಂಥ ಕೆಲವು ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದರಿಂದ ಸತ್ತರ್ಕ ದೀಪಾವಳಿ ನಾವೀಗ ದಾಟಿ ಮುಂದೆ ತತ್ವ ಪ್ರದೀಪಕ್ಕೆ ಹೋಗಬೇಕು. ಅಲ್ಲಿ ಈ ಪ್ರಶ್ನೆ ಯಾರು ಮಾಡ್ಕೊಂಡಿದ್ದಾರೆ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಈ ಪ್ರಶ್ನೆ ಆಕಾಶವೇ ಗತಿಯೋ, ಈ ಜಗತ್ತಿಗೆ ಯಾರು ಗತಿ ಅಂತ ಅನ್ನೋದನ್ನ ಆ ಋಷಿಗಳ ನಡುವೆ, ಋಷಿಕುಮಾರರ ನಡುವೆ ನಡೆದಂಥ ಒಂದು ಪ್ರಶ್ನದ ಬಗ್ಗೆ ಅಲ್ಲಿ ಬರುವಂಥ ಜ್ಞಾನಿಗಳ ಬಗ್ಗೆ ಹೇಳಿದ್ದಾರೆ ತಿಳಿದುಕೊಂಡಿದ್ದರು. ಅಸ್ಯ ಲೋಕಸ್ಯ ಕಾಗತಿ ಇತಿ ಶಿಲಕ ಪ್ರಶ್ನೆ, ಶಿಲಕ ಅನ್ನುವ ಪ್ರಶ್ನೆ ಮಾಡಿದ್ದಾನೆ. ಆಕಾಶ ಇತಿ ಹೋವಾಚ ಪ್ರವಾಹಣ, ಅದಕ್ಕೆ ಉತ್ತರ ಕೊಟ್ಟವನು ಪ್ರವಾಹಣ. ಅದನ್ನು ಗುರುತು ಮಾಡ್ಕೊಳ್ಳಿ. ಆವಾಗ ನಾವು ಪುಸ್ತಕ ತೆಗೆದು ನೋಡಿದ್ವಿ, ತ್ರಿವಿಕ್ರಮ ಪಂಡಿತರು ಅದನ್ನು ತಮ್ಮ ಟಿಪ್ಪಣಿಯಲ್ಲಿ ಹೇಳಿದ್ದಾರೆ. ಅಸ್ಯ ಲೋಕಸ್ಯ ಕಾಗತಿ ಇತಿ ಆಕಾಶ ಇತಿ ಹೋವಾಚ ಇತಿ ಉದಾಹರಣ ವಾಕ್ಯ. ನಮಗೆ ಸಂಶಯ ಬರಲಿಕ್ಕೆ ಕಾರಣವಾದಂಥ, ನಾವೀಗ ವಿಚಾರ ಮಾಡಬೇಕಾದಂಥ ವಾಕ್ಯ ಅದು. ಸಂಶಯ ಏನು? ಕಿಮಯಂ ಆಕಾಶ ಶಬ್ದ ಭೂತಾಕಾಶ ವಿಷಯ ಕಿಂವಾ ವಿಷ್ಣು ವಿಷಯ. ಇಲ್ಲಿ ಆಕಾಶ ಅನ್ನೋ ಶಬ್ದ ಭೂತಾಕಾಶವನ್ನು ವಿಷಯವನ್ನಾಗಿ ಇಟ್ಕೊಂಡಿದೆಯೋ, ಅದನ್ನು ಪ್ರತಿಪಾದ್ಯವನ್ನಾಗಿ ಇಟ್ಕೊಂಡಿದೆಯೋ, ಅಥವಾ ವಿಷ್ಣುವನ್ನು ಪ್ರತಿಪಾದ್ಯವಾಗಿ ಇಟ್ಕೊಂಡಿದೆಯೋ? ಅದಕ್ಕೆ ಸಂಶಯ ಬರಲಿಕ್ಕೆ ಕಾರಣಗಳೇನು ಅದನ್ನು ಹೇಳ್ತಾರೆ. ತತ್ರ ಸಂಶಯ ಆಯಿತು. ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತ ಆಕಾಶ ಶಬ್ದಸ್ಯ ಪರವಿಷಯತ್ವ ಉಪಲಬ್ಧಿ. ತೈತ್ರಿಯ ಉಪನಿಷತ್ತಿನಲ್ಲಿ ಆಕಾಶ ಶಬ್ದ ಅನ್ನುವುದು ಪರವಿಷಯಕವಾಗಿ ಕಂಡಿದೆ. ಅವನು ಈ ಆಕಾಶ ಅನ್ನುವ ಶಬ್ದ ಆನಂದ ಎಂಬ ತತ್ವದ ಜೊತೆಗೆ, ಆನಂದಪೂರ್ಣವಾದ ಆನಂದಮಯವಾದ ತತ್ವದೊಂದಿಗೆ ಅದು ಕಂಡಿದೆ. ಆದರೆ ಲೋಕದ ದೃಷ್ಟಿಯಲ್ಲಿ ಭೂತ ವಿಷಯತ್ವ ಉಪಲಬ್ಧಿಶ್ಚ, ಭೂತಾಕಾಶಕ್ಕೆ ಸಂಬಂಧಪಟ್ಟಂತೆ ಈ ಲೋಕದ ದೃಷ್ಟಿಯಲ್ಲಿ ಅದು ಕಂಡಿದೆ. ಹೀಗೆ ಕಂಡಿರುವುದರಿಂದ ಸಂಶಯ ಬೀಜ. ಲೋಕದ ದೃಷ್ಟಿಯಿಂದ ಭೂತ ವಿಷಯಕ ಅಂತ ಹೇಳಿ, ಮತ್ತೆ ತೈತ್ರಿಯ ಉಪನಿಷತ್ತಿನ ದೃಷ್ಟಿಯಿಂದ ಪರ ವಿಷಯಕ, ಮತ್ತೊಂದು ಯಾವುದೋ ಇನ್ನೊಂದು ತತ್ವ ವಿಷಯಕವಾಗಿ ಕಂಡಿದೆ. ಇದು ಸಂಶಯಕ್ಕೆ ಕಾರಣ. ಅನೇನ ಸಂಗತಿ ಭಾಷ್ಯೇನ, ಇಲ್ಲಿ ನೋಡಿ, ಅನೇನ ಸಂಗತಿ ಭಾಷ್ಯೇಣ ಸಂಶಯ ಬೀಜ ಸೂಚನ ಪರೋಪಿ ಗುರುತಮಃ ಪೂರ್ವವಾದಿನಂ ಅನ್ಯತ್ರ ಪ್ರಸಿದ್ಧ ಕೋಟಿ ಬಲದರ್ಪಾತ್ ಆನಂದಮಯ ಶ್ರುತೌ ಪ್ರಕರಣ ಬಲಾತ್ ಸಾಧಿತಂ ಅರ್ಥಮಪಿ ಆಕಾಶ ಶಬ್ದಂ ಅನಾದರಾತ್ ಅಸಾಧಿತಮಿವ ಮನ್ವಾನಂ ಅತಿಶಂಕಮಾನಂ ಅನುವದತಿ ಅಂತ. ಈ ಹಿಂದೆ ಈ ಕೆಲವು ಪ್ರಶ್ನೆಗಳನ್ನು ನಾವು ಕೂಡ ಮಾಡಿಕೊಂಡಿದ್ದೇವೆ. ಇಲ್ಲಿ ಬರ್ತಿರುವುದು ಈಗ ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಏನು ಹಿನ್ನೆಲೆ ಅಂದರೆ, ಈಗ ಮಾಡ್ತಿರುವುದೆಲ್ಲವೂ ಕೂಡ ಕೇವಲ ಅತಿಶಂಕ ಇದೆ, ಹೆಚ್ಚಿನ ಶಂಕೆಗಳಿಗೆ ಉತ್ತರ ಕೊಟ್ಟಾಗಿದೆ. ಇದು ಹೆಚ್ಚಿನ ಸಂಖ್ಯೆಗಳು ಅಂತ ಅದಕ್ಕೆ ಅರ್ಥ ಆಗ್ತದೆ. ಅತಿಶಂಕಮಾನ ಅನುವದತಿ, ಯಾರಿಗೆ ಹೆಚ್ಚಿನ ಸಂಖ್ಯೆಗಳಿವೆ ಮತ್ತೆ ಈಗಾಗಲೇ ಹೇಳಿದ್ದನ್ನು ಕೂಡ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅವರನ್ನು ಕುರಿತಾಗಿ ಹೇಳಿದಂಥ ಮಾತಿದು ಅಂತ ತಾತ್ಪರ್ಯ. ಇಲ್ಲಿ ನೋಡಿ, ಅತ್ರ ಸಂಗತಿ ಭಾಷ್ಯೇಣ ಸಂಶಯ ಬೀಜ ಸೂಚನ ಪರೋಪಿ ಗುರುತಮರಾದಂಥ ಮಧ್ವಾಚಾರ್ಯರು ಈ ಸೂತ್ರ, ಈ ಭಾಷೆ ಯಾಕೆ ಹೊರಡಬೇಕಾಯಿತು ಅಂತ ಸಂಗತಿಯನ್ನು ತೋರಿಸಿದ್ದಾರೆ. ಮತ್ತೆ ಸಂಶಯಕ್ಕೆ ಕಾರಣ ಏನು ಅಂತ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಅಯಂ ಗುರುತಮಃ ಶಂಕಮಾನಂ ಅನುವದತಿ ಅಂತ ಮುಂದೆ ಅನ್ವಯ. ಯಾರು ಶಂಕೆ ಮಾಡ್ತಿದ್ದಾರೆ, ಇನ್ನೊಂದು ಹೆಚ್ಚಿನ ಶಂಕೆ ಮಾಡ್ತಿದ್ದಾರೆ. ಅತಿಶಂಕಮಾನಂ, ಹೆಚ್ಚಿನ ಶಂಕೆಗಳನ್ನು ಯಾರು ಮಾಡ್ತಿದ್ದಾರೆ ಅವರು ಹೇಳಿದ್ದನ್ನು ಅನುವಾದ ಮಾಡಿ ಆಮೇಲೆ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಅದೇನೆಂದರೆ, ಪೂರ್ವವಾದಿನಂ
ಹಿಂದಿನ ವಾದಿಗಳೇ, ಹಿಂದೆ ನಮ್ಗೆ ಯಾರು ಪ್ರಸ್ತುತರಾಗಿದ್ರು ಅವರೇ. ಅನ್ಯತ್ರ ಪ್ರಸಿದ್ಧಿ ಕೋಟಿ ಬಲ ದರ್ಪಾತ್. ಅವ್ರಿಗೇನು ದರ್ಪ ಅಂದರೆ, ಪೂರ್ವಪಕ್ಷ ಮಾಡೋರಿಗೆ ದರ್ಪ ಏನು ಅಂದರೆ, ಅನ್ಯತ್ರ ಅಂದರೆ ಪರಮಾತ್ಮನಿಗಿಂತ ಭಿನ್ನವಾದ ಭೂತಾಕಾಶದಲ್ಲಿ ಇದು ಪ್ರಸಿದ್ಧವಾಗಿದೆಯಲ್ಲ ಈ ಆಕಾಶ ಅನ್ನೋ ಶಬ್ದ. ಆ ಕೋಟಿ ಸಂಶಯ ಬರಲಿಕ್ಕೆ 2 ಕೋಟಿಗಳು ಬೇಕು, ನಮಗೆ ಇದು ಗೊತ್ತಿದೆ. ಒಂದು ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅನ್ನುವಲ್ಲಿ, ಇದು ತೈತ್ತರೀಯ ಉಪನಿಷತ್ತಿನಲ್ಲಿ ಭಗವದ್ ವಿಷಯಕವೇ ಆಗಿದೆ ಅಂತ ಅನ್ನುವುದು ಒಂದು ಕೋಟಿ, ಒಂದು ಸೈಡ್. ಕೋಟಿ ಅಂದ್ರೆ ಒಂದು ಸೈಡ್. ಆದರೆ ಅನ್ಯತ್ರ ಪ್ರಸಿದ್ಧವಾಗಿದೆಯಲ್ಲ ಭೂತಾಕಾಶದಲ್ಲಿ ಕೂಡ ಈ ಆಕಾಶ ಅನ್ನೋ ಶಬ್ದ ಅಂತ, ಅಂಥದ್ದು ಒಂದು ಕೋಟಿ, ಒಂದು ಸೈಡ್ ಇದೆಯಲ್ಲ, ಇನ್ನೊಂದು ಮಗ್ಗುಲು, ಅದು ಬಲಿಷ್ಠವಾಗಿದೆಯಲ್ಲ, ರೂಢಿ ಅಲ್ಲೇ ಇದೆಯಲ್ಲ ಅಂತ ಅವನಿಗೆ ದರ್ಪ ಇದೆ. ಯಾರಿಗೆ? ಆ ಪೂರ್ವವಾದಿಗೆ. ಆದ್ದರಿಂದ ಅವನಿಗೆ ಪ್ರಶ್ನೆ ಮಾಡ್ತಿದ್ದಾನೆ. ವಾಸ್ತವಿಕವಾಗಿ ಆನಂದಮಯ ಶ್ರುತೌ ಪ್ರಕರಣ ಬಲಾತ್ ಪ್ರಸಾದಿತಮಪಿ ಅರ್ಥಂ. ಈ ಆನಂದಮಯ ಪ್ರಕರಣದಲ್ಲಿ ಆನಂದಮಯೋಭ್ಯಾಸ ಅನ್ನುವ ಸೂತ್ರದಿಂದ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಎಂಬ ಪ್ರಕರಣದಲ್ಲಿ, ಆ ಪ್ರಕರಣದ ಸಾಮರ್ಥ್ಯದಿಂದ ಎಲ್ಲ ಅರ್ಥವನ್ನು ಸಮರ್ಥನೆ ಮಾಡಿ ಆಗಿ ಹೋಗಿದೆ. ಇನ್ನೇನು ಹೇಳಿ ಸಮರ್ಥನೆ ಮಾಡಬೇಕಾದ್ದೇನಿಲ್ಲ. ಪ್ರಸಾದಿತಮಪಿ ಪ್ರಸಾದಿತಂ ಬಲಾತ್ ಪ್ರಸಾದಿತಾರ್ಥಮಪಿ ಆಕಾಶ ಶಬ್ದಂ. ಆಕಾಶ ಶಬ್ದದ ಅರ್ಥ ಏನು ಅಂತ ಅಲ್ಲಿ ಪ್ರತಿಪಾದನೆ ಮಾಡಿ ಆಗಿದೆ. ಯದೇಶ ಆಕಾಶ ಆನಂದೋ ನ ಸ್ಯಾತ್. ಆ ಭಗವಂತನೇ ಆನಂದಮಯ ಅಂತ ಹೇಳಿದ್ಮೇಲೆ ಅವನನ್ನೇ ಆಕಾಶಮಯ ಅಂತ ಅಲ್ಲಿ ನಾವು ತಿಳಿಸಿದಾಗ ಆಯ್ತು. ವಿವೇಕ ಇದ್ದವರು ಅಲ್ಲೇ ಅದನ್ನು ತಿಳ್ಕೊಂಡು ಬಿಡ್ತಾರೆ. ಆದರೆ ಅಸಾಧಿತಮಿವ ಮನ್ವಾನ, ಇವನಿಗೆ ಮಾತ್ರ ಅದು ಸಾಧನೆ ಆಗಿದ್ರೂ ಕೂಡ ಸಾಧನೆ ಆಗಲಿಲ್ಲ ಅನ್ನುವಂಥ ಒಂದು ಗೊಂದಲ ಇದೆ. ಇಂಥ ಅತಿಶಂಕಮಾನ ಯಾರಿದ್ದಾರೆ ಅವನ ಅಭಿಪ್ರಾಯವನ್ನು ಅನುವಾದ ಮಾಡಿ ಅದನ್ನು ಖಂಡನೆ ಮಾಡ್ತಿದ್ದಾರೆ. ಅದರ ಮುಂದೆ ತ್ರಿವಿಕ್ರಮ ಪಂಡಿತರು ಹೇಳಿ ಮಾತನ್ನು ಗಮನಿಸಬೇಕು. ಅನಿಷ್ಣಾತ ಮತಯ ಅನವಸರೇಪಿ ಭ್ರಮಂತಿ ಇತಿ ಜ್ಯೋತಯನ್ ಪ್ರತಿವದತಿ ಚ ಪರಮದಾರ್ಢ್ಯಾಯ. ಅವರೇನು ಅತಿಶಂಕ ಮಾಡ್ತಿದ್ದಾರೆ, ಸಾಮಾನ್ಯವಾಗಿ ಬರುವ ಶಂಕ ಅಲ್ಲ ಇದು, ಇನ್ನು ಸ್ವಲ್ಪ ಹೆಚ್ಚಿನ ಸಂಶಯ ಬಂದಿದೆ. ಅಂಥವರ ಸಂಶಯವನ್ನು ಅನುವಾದ ಮಾಡಿ, ಸಂಶಯ ಮಾಡುವ ವ್ಯಕ್ತಿಗಳು ಏನು ಹೇಳ್ತಾರೆ ಅಂತ ಅನ್ನೋದನ್ನು ಹೇಳಿ ಅದನ್ನು ಇಲ್ಲಿ ಅನುವಾದ ಮಾಡ್ತಾ ಇದ್ದಾರೆ. ಸರಿ, ಯಾಕೆ ಅವ್ರಿಗೆ ಪ್ರಶ್ನೆ ಬರ್ತದೆ ಅಂದರೆ, ಅನಿಷ್ಣಾತ ಮತಯ, ಯಾರಿಗೆ ನಿಷ್ಣಾತವಾದ ಅಂದರೆ ಉತ್ತಮವಾದ ವ್ಯಾಪ್ತವಾದಂತಹ ಚುರುಕಾದಂತಹ ಬುದ್ಧಿ ಇಲ್ಲ, ಮತ್ತೆ ಈಗಾಗಲೇ ಅಲ್ಲಿ ಬಂದಿದ್ದನ್ನ ತಾನಾಗೆ ತಿಳ್ಕೊಳ್ಳುವಂಥ ಶಕ್ತಿ ಇಲ್ಲ, ಅಂಥವ್ರನ್ನ ಅನಿಷ್ಣಾತ ಮತಿಗಳು ಅಂತ ಅನ್ಬೇಕು. ನಿಷ್ಣಾತ ಅಂದರೆ ವ್ಯಾಕರಣದಲ್ಲಿ ನಿಷ್ಣಾತ, ತರ್ಕದಲ್ಲಿ ನಿಷ್ಣಾತ, ಹೀಗೆಲ್ಲ ಹೇಳ್ತೀವಿ. ನಿಷ್ಣಾತವಾದ ಬುದ್ಧಿ ಇದ್ದವರಿಗೆ ಸಂಶಯ ಬರೋದಿಲ್ಲ, ಅನಿಷ್ಣಾತವಾದ ಬುದ್ಧಿ ಇದ್ದವರಿಗೆ ಸಂಶಯ ಬರ್ತದೆ. ಅದು ಕೂಡ ಅನವಸರೇಪಿ, ಸಂಶಯ ಬರಲಿಕ್ಕೆ ಇಲ್ಲೇನು ಅವಕಾಶ ಇಲ್ಲ. ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತ ಹೇಳಿ ಆಕಾಶವನ್ನ ಅಲ್ಲಿ ಆನಂದ ಅಂತ ಹೇಳುವ ಮೂಲಕ, ಆನಂದಮಯ ಅಂತ ಹೇಳುವ ಮೂಲಕ, ಆನಂದಮಯನಾದವನು ಆಕಾಶದ ವಾಚ್ಯನಾದವನು ಒಬ್ಬನೇ ತೋರಿಸಿ ಆಗಿದೆ. ಅದರಿಂದ ಇಲ್ಲೇನು ಅವಕಾಶ ಏನಿಲ್ಲ. ಅವಸರ ಅಂದರೆ ಅವಕಾಶ, ಅನವಸರೇಪಿ, ಸಂಶಯ ಬರುವ ಅವಕಾಶ ಇಲ್ಲದೆ ಹೋದರೂ ಕೂಡ ಅನಿಷ್ಣಾತ ಮತಯ ಭ್ರಮಂತಿ. ನಿಷ್ಣಾತ ಮತಿಗಳಿಗೆ ಭ್ರಮೆ ಬರೋದಿಲ್ಲ, ಅನಿಷ್ಣಾತ ಮತಿಗಳಿಗೆ ಭ್ರಮೆ ಬರುತ್ತದೆ ಅಂತ ತೋರಿಸ್ತಾ ಇದ್ದಾರೆ ಆಚಾರ್ಯರು. ಮತ್ತೆ ಪ್ರತಿವದಿತ ಪರಮದಾರ್ಢ್ಯಾಯ, ಹಿಂದೆ ಅನುವಾದ ಮಾಡಿದರು. ಅನುವಾದ ಮಾಡಿದ್ದಾದ್ಮೇಲೆ ಈಗ ಪರಮದಾರ್ಢ್ಯಾಯ, ಮತ್ತಷ್ಟು ದಾರ್ಢ್ಯ ಬರಬೇಕಾಗಿದೆ ಇದು ಕೇಳಿದವರಿಗೆ, ಈ ಪ್ರಶ್ನೆ ಮಾಡುವವರಿಗೆ. ಅದಕ್ಕಾಗಿ ಅವರನ್ನು ಮತ್ತೆ ಅನುವಾದ ಮಾಡ್ತಾ ಇದ್ದಾರೆ ಕೂಡ, ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ ಕೂಡ. ಈಗ ಪ್ರತ್ಯುತ್ತರ ಕೊಟ್ಟು ಅವರು ಬಂದಿರುವಂತಹ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡುವಂತಹ ಉದ್ದೇಶ ಆಚಾರ್ಯಗಿದೆ ಅಂತ ಅರ್ಥ. ವಿಶೇಷಯುಕ್ತಶ್ಚ, ಇದು ಮುಂದಿನ 2 ವಾಕ್ಯ ನಮ್ಗೇನು ಬೇಕಾಗಿಲ್ಲ. ಇಲ್ಲಿ ಗೋವಿಂದಾಚಾರ್ಯ ನಾನು ಅನಿಷ್ಣಾತ ಮತಯ ಕಿಮಿತ್ತಿ ಸಮಾಧಿಯಂತೆ. ಈಗ ಯಾರು ನಿಷ್ಣಾತ ಮತಿಗಳಾಗಿ ನಿಮ್ಮ ಶಿಷ್ಯರಾಗಿ ನಿಮ್ಮ ಹತ್ರ ಬಂದಿದ್ದಾರೋ ಅವರು ಮಾಡುವ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಅನಿಷ್ಣಾತ ಮತಿಗಳಾದವರಿಗೆ ಉತ್ತರ ಯಾಕೆ ಕೊಡ್ತೀರಿ ಅಂತ ಒಂದು ಪ್ರಶ್ನೆ ಬರ್ತದೆ. ಅವಜ್ಞೈವ ತೇಷಾಂ ಉಚಿತಮುತ್ತರಂ. ಇದು ಗೋವಿಂದಾಚಾರ್ಯರು ಆ ತತ್ವ ಪ್ರತಿಪಕ್ಕ ಮಾಡಿರುವಂಥ ಟಿಪ್ಪಣಿಯಲ್ಲಿರುವಂಥ ಮಾತು. ಅನಿಷ್ಣಾತ ಮತಿಗಳಾದರೆ ಅಂಥವ್ರನ್ನ ನಿರಾಕರಣೆ ಮಾಡಿಬಿಡ್ರಲ್ಲ, ಯಾಕೆ ಅವ್ರು ಹೇಳಿದ ಉತ್ತರ ಕೊಡ್ತೀರಿ, ಅದರಿಂದ ಏನಾಗಬೇಕಾಗಿದೆ ಅಂತ ಹೀಗೊಂದು ಜಿಜ್ಞಾಸೆ ಬರ್ತದೆ. ಈ ಥರ ಜಿಜ್ಞಾಸೆ ಬಂದರೆ ಅದಕ್ಕೆ ಹೇಳ್ತಾರೆ, ಅನಿಷ್ಣಾತ ಮತಿಗಳನ್ನು ಕೂಡ ನಾವು ಹಾಗೆ ನಿರಾಕರಣೆ ಮಾಡುವಂತಿಲ್ಲ. ಅವರು ಯಾವುದ್ಯಾವುದೋ ಕಾರಣದಿಂದಾಗಿ ಆ ಥರದ
ಬುದ್ಧಿ ವೈಷಮ್ಯ ಹೊಂದಿರ್ತಾರೆ, ಅವ್ರನ್ನ ನಿರಾಕರಣೆ ಮಾಡಿಬಿಟ್ರೆ ಯೋಗ್ಯರಾದಂತಹ ಅವರಿಗೆ ಜ್ಞಾನ ಬರದೇ ಇರುವಂತಹ ಪ್ರಸಂಗ ಬರಬಾರದು. ಅದಕ್ಕಾಗಿ ಅವ್ರು ಏನು ಕೇಳ್ತಿದ್ದಾರೋ ಅದನ್ನು ಅವ್ರಿಗೆ ಹೇಳಬೇಕಾಗ್ತದೆ ಅಂತ ಅದರ ತಾತ್ಪರ್ಯ. ನಿಷ್ಣಾತಮತೀನಾಂ ಸಮನ್ವಯ ಸೂತ್ರೇಣ ಪರ್ಯಾಪ್ತಂ. ನಿಷ್ಣಾತಮತಿಗಳು ಯಾರಿದ್ದಾರೆ ಅವರಿಗೆ, ಅಂದ್ರೆ ಪೂರ್ಣವಾದ ಬುದ್ಧಿ ಇದ್ದವರಿಗೆ ಹಿಂದೆ ತತ್ವ ಸಮನ್ವಯ ಅನ್ನೋದ್ರಿಂದ ಎಲ್ಲವೂ ತಿಳಿದು ಹೋಗಿಬಿಡ್ತದೆ. ಅನಿಷ್ಣಾತಮತಯೋಪಿ ಸಂತಹ ಶಾಸ್ತ್ರೇಶು ಅಧಿಕ್ರಿಯಂತೆ. ಬುದ್ಧಿ ನಿಷ್ಣಾತಮತಿಗಳಷ್ಟು ಈ ಅನಿಷ್ಣಾತಮತಿಗಳದ್ದು ಚುರುಕಾಗಿ ಇಲ್ಲದೆ ಇರಬಹುದು, ಆದರೆ ಅವರು ಕೂಡ ಶಾಸ್ತ್ರದಲ್ಲಿ ಅಧಿಕಾರ ಉಳ್ಳವರೇ ಆಗಿದ್ದಾರಲ್ಲ. ಶಾಸ್ತ್ರ ವಿಸ್ತಾರಂ ಅಧೀತ್ಯ ತೇಪಿ ನಿಷ್ಣಾತಃ ಭವೇಯು. ಈಗ ಅವರು ನಿಷ್ಣಾತ ಬುದ್ಧಿ ಆಗಿಲ್ಲದೆ ಇರಬಹುದು, ಶಾಸ್ತ್ರವನ್ನು ಚೆನ್ನಾಗಿ ಓದಿ ಈ ಥರದ ಪ್ರಶ್ನೆಗಳನ್ನು ಮಾಡಿ ಅವರು ಕೂಡ ನಿಷ್ಣಾತಮತಿಗಳಾಗ್ತಾರಲ್ಲ ಇನ್ನು ಮುಂದೆ. ಆದ್ದರಿಂದ ಅವ್ರಿಗೆ ಬೇಕಾದಂತಹ ಒಂದು ಬೋಧನೆ ನಾವು ಮಾಡಬೇಕಲ್ಲ, ಅದಕ್ಕಾಗಿ ಹೀಗೆ ಮಾಡ್ತಾ ಇದ್ದೀವಿ. ತೇನ ಬಹೂನಾಂ ಸಂವಾದೇನ ಶಾಸ್ತ್ರಸ್ಯ ಪರಮದಾರ್ಢ್ಯಾಯ ಉತ್ತರ ಸೂತ್ರೈ ತೇಷಾಮಪಿ ಪ್ರತ್ಯುತ್ತರಂ ವದತಿ ಭಗವಾನ್ ಬಾದರಾಯಣ ಭಾಷ್ಯಕಾರಶ್ಚ. ನಿಷ್ಣಾತಮತಿಗಳು ಅಲ್ಲದೇ ಇದ್ದವರಿಗೆ ಮತ್ತೆ ಮತ್ತೆ ಈ ಥರ ಬೋಧನೆ ಮಾಡಿ ಅನೇಕ ಸಂವಾದಗಳನ್ನು, ಬೇರೆ ಬೇರೆ ಶಾಸ್ತ್ರದ ವೇದದ ಸ್ಮೃತಿಗಳನ್ನು ಇತ್ಯಾದಿಗಳನ್ನೆಲ್ಲ ಸಂವಾದಗಳನ್ನ ತೋರಿಸಿ ಸಮಾನ ವಿಷಯಕವಾದಂತಹ ಪ್ರಮಾಣಗಳನ್ನು ತೋರಿಸಿ ಅವರಿಗೆ ಪರಮ ದಾರ್ಢ್ಯ ಕೊಡಬೇಕಾಗ್ತದೆ. ಆದ್ದರಿಂದ ಉತ್ತರ ಸೂತ್ರಗಳು ಬಂದಿವೆ. ವಸ್ತುತಃ ನಾವೀಗಾಗಲೇ ಹಿಂದಿನೂ ಕೂಡ ನೋಡಿದ್ದೀವಿ, ಈಗಲೂ ನೋಡ್ತಿದ್ದೀವಿ. ಯಾರು ನಿಷ್ಣಾತಮತಿಗಳಾಗಿದ್ದಾರೆ ಅವರಿಗೆ ಬೇಕಾಗೇ ಇಲ್ಲ, ಯಾರು ಅನಿಷ್ಣಾತಮತಿಗಳಿದ್ದಾರೆ ಅವರಿಗೂ ಕೂಡ ಮುಂದಿನ ಸೂತ್ರಗಳು ಬೇಕಾಗ್ತವೆ. ಹಿಂದಿನ ಸೂತ್ರಗಳು ನಿಷ್ಣಾತಮತಿಗಳಿಗೆ ಸಾಕು. ಉತ್ತರ ಸೂತ್ರೈ ತೇಷಾಮಪಿ ಉತ್ತರಂ ವದತಿ ಭಗವಾನ್ ಬಾದರಾಯಣ. ವೇದವ್ಯಾಸರು ಹೇಳ್ತಿದ್ದಾರೆ, ಮತ್ತೆ ಭಾಷ್ಯಕಾರರು ಕೂಡ ಹೇಳ್ತಿದ್ದಾರೆ ಅಂತ ಹೀಗಾದ್ರ ತಾತ್ಪರ್ಯ. ಅನಿಷ್ಣಾತಮತಿಗಳನ್ನು ಕೂಡ ನಾವು ಬಹಳ ನಿರಾಕರಣೆ ಅನಾದರ ಮಾಡಬಾರದು. ಕೇವಲ ಬುದ್ಧಿ ಚುರುಕಿದ್ದವರಿಗೆ ಮಾತ್ರ ಬೆಂಬಲ ಕೊಟ್ಟು ಬುದ್ಧಿ ಚುರುಕಿಲ್ಲದೆ ಇದ್ದವರನ್ನ ನಾವು ಕಡೆಗಣಿಸಿಬಿಟ್ರೆ ಅವ್ರಿಗೆ ತೊಂದರೆ ಆಗ್ತದೆ. ಅವರಿಗೂ ಕೂಡ ಉತ್ತರ ಕೊಡಬೇಕು. ಈಗ ನಿಷ್ಣಾತಮತಿಗಳು ಅಲ್ಲದೆ ಇರಬಹುದು, ಅವರು ಮುಂದೆ ನಿಷ್ಣಾತಮತಿಗಳಾಗ್ತಾರೆ ಅಂತ ಹೇಳಿದ್ರಲ್ಲ. ಸ್ವಾನುಭವ ಏವ ಅಯಂಚ ಪಂಡಿತಾಚಾರ್ಯಸ್ಯ. ಗೋವಿಂದಾಚಾರ್ಯ ಹೇಳ್ತಾರೆ, ಪಂಡಿತಾಚಾರ್ಯರಿಗೆ, ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಇದು ಸ್ವಾನುಭವ. ಅವರು ವಸ್ತುತಃ ಬುದ್ಧಿವಂತರೇ, ಆದರೆ ಬೇರೆ ಶಾಸ್ತ್ರಗಳ ಅಧ್ಯಯನ ಇತ್ಯಾದಿ ಕಾರಣದಿಂದ, ಸಂಸ್ಕಾರದ ವಶದಿಂದ ನಿಷ್ಣಾತಮತಿಗಳಾಗಿದ್ದರೂ ಕೂಡ ಅನಿಷ್ಣಾತಮತಿಗಳಾಗಿಬಿಟ್ಟಿದ್ರು. ಆಚಾರ್ಯ ಸಂಪರ್ಕ ಬರುವ ತನಕ ಆ ಅನಿಷ್ಣಾತಮತಿಗಳಾಗಿದ್ದಾರೆ, ಅವ್ರನ್ನ ಕಡೆಗಣಿಸಬೇಕು ಅಂತ ಆಚಾರ್ಯನು ಅವ್ರನ್ನ ನಿರ್ಲಕ್ಷ್ಯ ಮಾಡಲಿಲ್ಲ. ಅವರಿಗೆ ಮತ್ತಷ್ಟು ಬೋಧನೆ ಮಾಡಿದರು. ಅತಯೇವ ಭಗವತ್ಪಾದ ಮಾಯಾವಾದ ಪಂಕೆ ಪತಿತಂ ಅಪತೇನ ಪತಂತಂ ಆತ್ಮಾನಂ ನ ಅವಾಜಾನಾತ್. ನೋಡಿ, ಮಾಯಾವಾದ ಎಂಬ ಕೆಸರಿನಲ್ಲಿ ಬಿದ್ದಿರುವಂತಹ, ದುರ್ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ತನ್ನನ್ನ, ತ್ರಿವಿಕ್ರಮ ಪಂಡಿತರನ್ನ ಆಚಾರ್ಯರು ನಿರಾಕರಣೆ ಮಾಡಲಿಲ್ಲ. ಹೊರತು ಸಪ್ತಾಷ್ಟಾನಿ ದಿನಾನಿ ವಾದಲೀಲಾಂ ವಿಧಾಯ ಸ್ವಯಂ ಅಸೀಮಯ ಕರುಣೆಯ ಅಹೋ ಉಜ್ಜಹಾರೇವ. ಒಂದು 7-8 ದಿವಸ ಅವ್ರ ಜೊತೆ ವಾದ ಮಾಡಿ ಮತ್ತೆ ಅವರನ್ನ ಕರುಣೆಯಿಂದ ಮೇಲೆತ್ತಿದ್ದಾರೆ. ಹೀಗೆ ಅನಿಷ್ಣಾತಮತಿ ಎಷ್ಟು ಹೇಳಿದ್ರು ಇವನಿಗೆ ಅರ್ಥ ಆಗ್ತಿಲ್ಲ, 7 ದಿವಸ ಜೊತೆ ವಾದ ಮಾಡಬೇಕಾಯ್ತಲ್ಲ ಅಂತ ನಿರಾಕರಣೆ ಮಾಡಲಿಲ್ಲ. ಏತಂ ಪ್ರಮೇಯ ವಿಷಯ ಗ್ರಾಹಯಿತಮೇವ ಪೂರ್ವವಾದಿನಂ. ಹಿಂದೆನೇ ಯಾರು ನಾವೀಗ ಈ ಆನಂದಮಯಾಧಿಕರಣ, ಆಕಾಶಾಧಿಕರಣ ಇತ್ಯಾದಿಗಳನ್ನು ಹೇಳ್ತಾ ಇದ್ದೀವಲ್ಲ, ಹಿಂದೆ ಯಾರು ವಾದಿಗಳಾಗಿದ್ದಾರೋ ಅವರೇ ವಾದಿಗಳಾಗಿದ್ದಾರೆ. ಅದನ್ನು ಪೂರ್ವ ಪಕ್ಷಿಣಂ ಅಂತ ಹೇಳಲಿಲ್ಲ, ಅದನ್ನು ಗಮನಿಸಬೇಕು. ತ್ರಿವಿಕ್ರಮ ಪಂಡಿತರು ಪೂರ್ವವಾದಿನಂ ಅಂತ ಹೇಳಿದರು. ಪೂರ್ವವಾದಿ ಅಂದರೆ ಹಿಂದೆ ಯಾರು ನಮ್ಮ ಜೊತೆ ನಮ್ಮ ಪ್ರಶ್ನೆಗಳನ್ನು, ನಮಗೆ ಯಾರು ಪೂರ್ವ ಪಕ್ಷಿಗಳಾಗಿದ್ದಾರೆ, ಯಾರು ನಮ್ಮ ಜೊತೆ ಮಾತಾಡ್ತಿದ್ದಾರೆ, ಯಾರ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕಾಗಿದೆ, ಅದೇ ವಾದಿಯೇ ಇಲ್ಲಿದ್ದಾನೆ ಅಂತ ಅದರ ತಾತ್ಪರ್ಯ. ಈ ವಿಷಯ ಸರಿನೇ ನೋಡಿ. ಸರ್ವೇ ಶಬ್ದಾಃ ತಲ್ಲಿಂಗಾತ್ ಇತಿ ಏಕೇನ ಸೂತ್ರೇಣ ಪರ್ಯಾಪ್ತಂ ಕಿಂ ವೃಥಾ ಅನ್ಯ ಸೂತ್ರೈಃ ಫಲಂ ಇತಿ ಆಕ್ಷೇಪನ್ ವಲ್ಲಭಾಚಾರ್ಯೋಪಿ ತತ್ವೋತ್ತರಃ ಏತೇನ ಅಂತ ಹೇಳ್ತಾರೆ ಗೋವಿಂದಾಚಾರ್ಯ. ವಲ್ಲಭಾಚಾರ್ಯ ಹೇಳಿದ್ದನ್ನು ಹಿಂದೊಂದ್ಸರಿ ನಾನು ಹೇಳಿದ್ದೆ, ಈಗ ಅವ್ರ ವಾಕ್ಯನೇ ನೋಡ್ತಾ ಇದ್ದೀವಿ. ಈಗ ಆಕಾಶ ಸ್ಥಲ್ಲಿಂಗಾತ್ ಅಂತ ಬಂತಲ್ಲ,
ಅದೇ ಥರ ಸರ್ವೇ ಶಬ್ದ ತಲ್ಲಿಂಗಾತ್ ಅಂತ ಹೇಳಿಬಿಡ್ಬೋದಿತ್ತಲ್ಲ. ಅಂದರೆ ಈ ಭಗವಂತ ಸರ್ವಶಬ್ದವಾಚ್ಯನಾಗಿದ್ದಾನೆ. ಯಾಕೆಂದರೆ ತಲ್ಲಿಂಗಾತ್, ಆಯಾ ಶಬ್ದದ ಲಿಂಗ ಅಂತ ಅನ್ನೋದು ಪ್ರಧಾನವಾಗಿ ಅವನಲ್ಲೇ ಇರೋದ್ರಿಂದ ಒಂದೇ ಸೂತ್ರ ಸಾಕು. ಮತ್ತೆ ಸೂತ್ರಗಳು ಪ್ರಾಣಸ್ಥಾನುಗಮಾತ್, ಗಾಯತ್ರಿ ಇಂತೆಲ್ಲ ಮುಂದೆ ಸೂತ್ರಗಳು ಬರೋದಿದೆ. ಆ ಸೂತ್ರಗಳೆಲ್ಲ ಯಾಕೆ ಬೇಕು ಅಂತ ಆಕ್ಷೇಪ ಮಾಡುವಂತಹ ವಲ್ಲಭಾಚಾರ್ಯ ಉತ್ತರ ಕೊಟ್ಟಾಗಾಯಿತು. ನಿಷ್ಣಾತ ಮತಿಗಳಾದವರಿಗೆ ಅವು ಬೇಕಾಗಿಲ್ಲದೆ ಇರಬಹುದು. ಅನಿಷ್ಣಾತ ಮತಿಗಳೇ ಅನೇಕ ಜನ ಇದ್ದಾರಲ್ಲ ನಮ್ಮ ಎದುರಿಗೆ, ಅಂಥವ್ರನ್ನ ಕಡೆಗಣನೆ ಮಾಡಬಾರದು. ಅದಕ್ಕೋಸ್ಕರ ಮುಂದಿನ ಸೂತ್ರಗಳು ಬೇಕಾಗ್ತವೆ. ಒಂದೇ ಸೂತ್ರದಿಂದ ನೀವೆಲ್ಲ ತಿಳ್ಕೊಂಡ್ಬಿಟ್ರಿ ಅಂತ ಹೇಳಿದರೆ, ಅಥವಾ ಬ್ರಹ್ಮಸೂತ್ರವನ್ನೇ ನಾನು ಬರೆಯೋದಿಲ್ಲ, ವೇದವನ್ನು ನೀವೇ ಓದ್ರಿ, ನೀವೇ ಯುಕ್ತಿ ಮೂಲಕ ಅನುಸಂಧಾನ ಮಾಡ್ಕೊಳ್ರಿ ಅಂತ ಅವ್ರನ್ನ ಬಿಟ್ಟು ಬಿಟ್ರೆ ಅವ್ರು ಹೇಗೆ ಮಾಡ್ಕೊಳ್ತಾರೆ? ಅದರಿಂದ ಎಲ್ಲವನ್ನೂ ಮಾಡಬೇಕಾಗ್ತದೆ ಅಂತ ತಾತ್ಪರ್ಯ. ವೇದ ಮಂತ್ರ ಇದೆ, ವಿಷ್ಣುವರ್ಣುಕಂ ವೀರ್ಯಾಣಿ ಪ್ರವೋಚಂಬ್ಯ ಪಾರ್ಥಿವಾನಿ ವಿಮಮೇ ರಜಾಂಸಿ ಯೋ ಅಸ್ಕಭಾಯಿರುತ್ತರಂ ಸದಸ್ಥಂ ವಿಚಕ್ರಮಾಣ ತ್ರೇಧೋರು ಗಾಯ ಅಂತಿದೆಲ್ಲ ಬಂದಿದೆಯಲ್ಲ. ಆ ಮಂತ್ರದ ಅನುವಾದ ರೂಪವಾದಂಥ ಭಾಗವತ ಶ್ಲೋಕ ಇದೆಯಲ್ಲ, ಅದು 2ನೇ ಅಧ್ಯಾಯದ 2ನೇ ಸ್ಕಂದದ 7ನೇ ಅಧ್ಯಾಯದ 40ನೇ ಶ್ಲೋಕ. ಅದು ಭಾಗವತ ಸಾರೋದ್ಧಾರದಲ್ಲೂ ಕೂಡ ಅದು ಬಂದಿದೆ, ಅಲ್ಲಿ 4ನೇ ಶ್ಲೋಕ. ಅದಕ್ಕೇನರ್ಥ ನಾವೀಗಾಗಲೇ ನೋಡಿದ್ದೀವಿ. ಈ ಭೂಮಿಯ ಪರಮಾಣುಗಳನ್ನಾದರೂ ಯಾರಾದರೂ ಎಣಿಸಬಹುದು, ಆದರೆ ಅವರಿಗೂ ಕೂಡ ಭಗವಂತನ ಮಹಿಮೆಯನ್ನು ಎಣಿಸ್ಲಿಕ್ಕಾಗೋದಿಲ್ಲ ಅಂತ ಒಂದು ತಾತ್ಪರ್ಯ. ಅಥವಾ ಭೂಮಿಯ ಪರಮಾಣುಗಳನ್ನು ಎಣಿಸ್ಲಿಕ್ಕಾಗದೆ ಹೋದರೂ ಕೂಡ ಅದೇನು ದೋಷ ಅಲ್ಲ, ಯಾಕೆಂದರೆ ಪರಮಾಣುಗಳು ಅನಂತ ಇರೋದ್ರಿಂದ. ಅದರಂತೆ ಭಗವಂತನ ಮಹಿಮೆಯನ್ನು ಕೂಡ ಪೂರ್ಣವಾಗಿ ಎಣಿಸ್ಲಿಕ್ಕಾಗದೆ ಹೋದರೂ ಕೂಡ ಅದೇನು ದೋಷ ಅಲ್ಲ. ಯಾಕೆಂದ್ರೆ ಚಸ್ಕಂಭಯ ಸ್ವರಭಸ ಸ್ಖಲಿತಂ ತ್ರಿಪೃಷ್ಠಂ ಎನ್ವಾಂ ನಿಶಾಮ್ಯ ಸದನ ದುರುಕಂಪಮಾನಂ ಅಂತ ಹೀಗಿದೆ. ಈ ತ್ರಿವಿಕ್ರಮ ರೂಪದ ಭಗವಂತ ವಾಮನನ್ನು ನಿಗ್ರಹಿಸಿದ್ನಲ್ಲ, ಆವಾಗ ಅವನ ಆ ಪಾದಾಘಾತಕ್ಕೆ ಸಿಲುಕಿ ಲೋಕವೆಲ್ಲ ನಷ್ಟ ಆಗಿ ಹೋಗ್ತದೇನೋ ಅಂತ ಉರುಕಂಪಮಾನ, ಈ ಚತುರ್ಮುಖ ಬ್ರಹ್ಮ ತುಂಬಾ ನಡುಗುತ್ತಾ ಇದ್ದ. ಸರಿಯಾ? ಆವಾಗ ಅದನ್ನು ನೋಡಿ ಈ ತ್ರಿವಿಕ್ರಮ ರೂಪದ ಭಗವಂತ ತನ್ನ ವೇಗಕ್ಕೆ ಸಿಲುಕಿ ಸತ್ಯಲೋಕವೂ ಕೂಡ ನಡುಗಿತ್ತಲ್ಲ. ಸ್ವರಭಸ ಸ್ಖಲಿತಂ ತ್ರಿಪೃಷ್ಠಂ, ಸ್ವ ಅಂದ್ರೆ ತ್ರಿವಿಕ್ರಮ ರೂಪದ ಭಗವಂತ, ಅವನ ರಭಸಕ್ಕೆ, ಅವನ ವೇಗಕ್ಕೆ ಸ್ಖಲಿತವಾದಂಥ ಈ ನಡುವಿದಂಥ ತನ್ನ ಸ್ಥಾನದಿಂದ ಚ್ಯುತವಾದಂಥ ತ್ರಿಪೃಷ್ಠಂ ಅಂದರೆ ಸತ್ಯಲೋಕಂ, ತ್ರಿಪೃಷ್ಠಂ ಸತ್ಯಲೋಕಂ. ಚಸ್ಕಂಭ ಅಂದರೆ ಒಂದು ಸ್ಥಾನದಲ್ಲಿ ಸ್ವಸ್ಥಾನೇ ಸ್ಥಿರೀಚಕಾರ ಅಚಲತೆಯ ಸ್ಥಾಪಯಾಮಾಸ ಅಂತ ಹೀಗಾದರೆ ತಾತ್ಪರ್ಯ. ಪಷ್ಟಿಬಂಧ ಅಂದರೆ ಕ್ರಿಯಾ ನಿರೋಧ, ಅದಕ್ಕೊಂದು ಏನಾದರೂ ಈಗೊಂದು ಕ್ರಿಯೆ ಇದೆಯಲ್ಲ, ಅದು ಜಾರಿ ಹೋಗುವ ಕ್ರಿಯೆ, ಆ ಕ್ರಿಯೆಯನ್ನು ತಡೆದ ಅಂತ ಅದರ ಅರ್ಥ. ಈ ವೇದದಲ್ಲಿ ಕೂಡ ಇವು ಅಸ್ಕಭಾಯತ್ ಉತ್ತರಂ ಅಂತ ಹೀಗೆಲ್ಲ ಬಂದಿದೆ ನೋಡಿ. ಇಲ್ಲಿ ಚಸ್ಕಂಭ ಅಂತಿದೆ ಭಾಗವತದಲ್ಲಿ, ವೇದದಲ್ಲಿ ಅಸ್ಕಭಾಯತ್ ಅಂತಿದೆ. ಅಸ್ಕಭಾಯತ್ ಅಂದ್ರೂ ಎಲ್ಲವೂ ಒಂದೇ ಧಾತು, ಲಂಗ್ಲಕಾರ ಅಥವಾ ಲುಂಗ್ಲಕಾರ ಯಾವ್ದಾರು ಆಗಿರಬಹುದು. ವೇದ ಆದ್ರಿಂದ ನಮ್ಗೆ ಕೂಡಲೇ ಆ ಲಕಾರ ಯಾವುದಂತ ಗೊತ್ತಾಗೋದಿಲ್ಲ ಅಷ್ಟೇ. ಚಸ್ಕಂಭ ಮಾತ್ರ ಲಿಟ್ಲಕಾರ. ಯೋ ಅಸ್ಕಭಾಯತ್ ಉತ್ತರಂ ಅಂತಿದೆ ನೋಡಿ. ಉತ್ತರ ಅಂದ್ರೆ ಸರ್ವಲೋಕಗಳಲ್ಲಿಯೂ ಅತ್ಯಂತ ಎತ್ತರದ ಸತ್ಯಲೋಕವನ್ನ, ಅದು ನಡಿಗೆ ಹೋಗ್ತಾ ಇದ್ದದನ್ನ, ಸ್ಥಾನದಿಂದ ಚ್ಯುತವಾದ್ದನ್ನ ಇವನು ಎತ್ತಿ ಹಿಡಿದ, ಮತ್ತೆ ಅದು ತನ್ನ ಜಾಗದಲ್ಲಿ ನಿಂತ್ಕೊಳ್ಳುವಂತೆ ಮಾಡಿದ. ಆಯ್ತಾ? ಸದಸ್ಥಂ ಅಂತಿದೆ. ಯೋ ಅಸ್ಕಭಾಯದ್ ಉತ್ತರಂ ಸದಸ್ಥಂ ಅಂತ. ಸದಸ್ಥಂ ಅಂದ್ರೆ ಸಹಸ್ಥಾನಂ ಅಂತ ಹೇಳ್ತಾರೆ. ತನ್ನ ಸ್ಥಾನದಲ್ಲಿ ಅದನ್ನು ನಿಲ್ಲಿಸಿದ. ವಿಚಕ್ರಮಾಣ ಅಂದ್ರೆ ಸಂಚಾರ ಮಾಡ್ತಾ ಇರುವಂತಹ, ಎಲ್ಲ ಕಡೆ ಓಡಾಡ್ತಾ ಇರುವಂತಹ ಅಂತ ಅರ್ಥ. ವಿಚಕ್ರಮಾಣ ತ್ರೇಧಾ ಪದೈಹಿ ವಿಚಕ್ರಮಾಣ, 3 ಹೆಜ್ಜೆಗಳ ಮೂಲಕ ಎಲ್ಲ ಕಡೆ ಸಂಚಾರ ಮಾಡಿರುವ, ಎಲ್ಲವನ್ನು ಅಳೆದಿರುವ. ಉರುಗಾಯ, ಆ ಶಬ್ದದ ಅರ್ಥ ನಿಮಗೂ ಗೊತ್ತಿದೆ. ಉರು ಅಂದರೆ ಶ್ರೇಷ್ಠರಾದವರು, ಶ್ರೇಷ್ಠರಾದಂತಹ ಬ್ರಹ್ಮಾದಿಗಳಿಂದಲೂ ಕೂಡ ಈತ ಗೀತನಾಗಿದ್ದಾನೆ, ವರ್ಣಿಸಲ್ಪಟ್ಟಿದ್ದಾನೆ. ಅಥವಾ ಉರುವಾದಂತಹ ಶಾಸ್ತ್ರಗಳ ಮೂಲಕವೂ ಕೂಡ, ಹೀಗೆ ಶ್ರೇಷ್ಠವಾದ ಶಾಸ್ತ್ರಗಳ ಮೂಲಕ ಶ್ರೇಷ್ಠರಾದ ಬ್ರಹ್ಮಾದಿ ದೇವತೆಗಳಿಂದ ಈತ ಗೀತ, ಅದರಿಂದ ಅವನನ್ನು ಉರುಗಾಯ ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.